ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತನು ಅವರೇ, ನೀವು ಯೋಚನೆ ಮಾಡಿರೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಅಂದ್ಕೊಂಡಿರೋ ಹಾಗೆ ನನಗೂ ವಿಶ್ವ ಅವರಿಗೂ ಯಾವ ಸಂಬಂಧನೂ ಇಲ್ಲ. ನಾವು ಮಾತಾಡ್ತಿರೋದನ್ನ ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ ಅಷ್ಟೆ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರೆ ಬಹುಶಃ ನಾನು ಹೀಗೆ ಯೋಚನೆ ಮಾಡ್ತಿದ್ದೇನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಆದರೆ ಹಾಗಂತ ಸಂಬಂಧನೇ ಇಲ್ದಿರೋ ನನ್ನ ಮೇಲೆ ಅನುಮಾನ ಪಡೋದು ತಪ್ಪು. ಅಲ್ಲ ಚಂದನ ಅವರೇ, ನಾನು ಹೀಗೆ ಕೇಳಿರೋದು ನೋಡಿ ನಿಮ್ಗೆ ಬೇಜಾರಾಗಿರ್ಬೋದು. ಆದರೆ ವಿಶ್ವನೆಲ್ಲ ಅವಾಯ್ಡ್ ಮಾಡ್ತಿರೋದು ನೋಡಿದ್ರೆ ಈ ರೀತಿ ಎಲ್ಲ ಅನುಮಾನ ಬರೋದು ಸಹಜ ತಾನೆ. ನಾನು ಒಪ್ಕೋತೀನಿ, ಒಂದು ಹೆಣ್ಣಾಗಿ ನಿಮ್ಮ ಭಾವನೆಗಳನ್ನೆಲ್ಲ ನಾನು ಅರ್ಥ ಮಾಡ್ಕೋತೀನಿ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನನಗೀಗಾಗಲೇ ಮದುವೆ ಆಗಿದೆ. ಸಂಸಾರ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಗೆ ಈ ಮನೆಯಲ್ಲಿ ನನ್ನ ಬೌಂಡ್ರಿ ಏನು ಅನ್ನೋದು ನನಗೆ ಗೊತ್ತಿದೆ. ಎಲ್ಲೋ ಸಾಯ್ಬೇಕಾಗಿದ್ದವಳ ಮನೆಗೆ ಕರ್ಕೊಂಡು ಬಂದು ಹೊಸ ಜೀವನ ಕೊಟ್ಟಿರೋ ಮನೆ ಇದು. ಆ ಮನೆಗೆ ನಾನು ಮೋಸ ಮಾಡ್ತೀನ? ಅನ್ನದ ಋಣ ಇದೆ ನನಗೆ ಈ ಮನೆಯಲ್ಲಿ. ಅಂಥ ಮನೆಗೆ ನಾನು ದ್ರೋಹ ಮಾಡ್ತೀನ? ನಾನು ತಪ್ಪಿತಸ್ಥೆ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ಚಂದನ ಅವರೇ. ನೋಡಿ, ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಡೀತಿರೋ ಘಟನೆಗಳೆಲ್ಲ ನೋಡ್ತಿದ್ರೆ ಅದು ನಿಮ್ಮ ಕಡೆಗೆ ಕೈ ಮಾಡಿ ತೋರಿಸ್ತಿದೆ. ಇದಕ್ಕೆ ನೀವೇನು ಹೇಳ್ತೀರಾ? ಅದು ಕೈ ಮಾಡಿ ತೋರಿಸ್ತಿಲ್ಲ, ನಿಮ್ಮ ಅನುಮಾನ ನನ್ನ ಕಡೆ ಕೈ ಮಾಡಿ ತೋರಿಸ್ತಿದೆ ಅಷ್ಟೆ. ನೋಡಿ, ನಾನು ಈ ಮನೆಗೆ ಬಂದಿದ್ದ ಉದ್ದೇಶ ನಿಮಗೆ ತೊಂದರೆ ಮಾಡಬೇಕು ಅಂತ ಅಲ್ಲ, ನಿಮ್ಮ ಸಂಸಾರನ ಹಾಳು ಮಾಡಬೇಕು ಅಂತ ಅಲ್ಲ. ಹಾಗಿದ್ದಿದ್ರೆ ನಾನು ಮನೆಗೆ ಬಂದಿದ್ದ ಮೊದಲನೇ ದಿನನೇ ನಾನು ವಿಶ್ವವ್ರನ್ನ ಪರಿಚಯ ಮಾಡ್ಕೋಬೋದಿತ್ತಲ್ವಾ? ನಾನು ಯಾಕೆ ಹಾಗೆ ಮಾಡಲಿಲ್ಲ? ನನ್ನ ಪಾಡಿಗೆ ನಾನು ಇದ್ದೆ, ಯಾರ ಸಹವಾಸನೂ ಬೇಡ ಅಂತ ಇದ್ದೆ. ತಲೆ ಎತ್ತು ಕೂಡ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ನೀವು ಬೇಜಾರು ಮಾಡ್ಕೊಂಡ್ರಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಎಲ್ಲರ ಮುಂದೆನೂ ಬಂದು ಮಾತಾಡಿದೆ. ಅವತ್ತು ನಿಮ್ಮಿಬ್ಬರು ಎಂಗೇಜ್ಮೆಂಟ್ ದಿನಾನೂ ಅಷ್ಟೆ. ನಾನು ಹಾಡೋದಿಲ್ಲ ಅಂತ ಎಷ್ಟೇ ಬಲವಂತ ಮಾಡಿದ್ರು ನೀವೇ ಹಾಡಿ ಅಂತ ಬಲವಂತ ಮಾಡಿದ್ರಿ. ಅದಾದ್ಮೇಲೆ ನಾನು ಹಾಡಿದ್ ಕೇಳಿ ನನಗೆ ವಿಶ್ ಮಾಡೋಕ್ಕೆ ಅಂತ ಮಾತಾಡ್ಸಕ್ಕೆ ಬಂದರು. ಆಗಲೇ ನಮ್ಮ ಪರಿಚಯ ಆಗಿದ್ದು. ನಾನು ಈ ಮನೆಯಲ್ಲಿ ನಿಲ್ತಾ ಇರೋದಕ್ಕೂ ಅವರು ಅದೇ ಸಮಯದಲ್ಲಿ ನಿಲ್ತಾ ಇರೋದಕ್ಕೂ ಏನೂ ಸಂಬಂಧ ಇಲ್ಲ. ಅದೆಲ್ಲ ಬರೀ ಕೋಇನ್ಸಿಡೆನ್ಸ್ ಅಷ್ಟೆ. ನೋಡಿ ತನೋರೆ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರನ್ನ ದೂರ ಮಾಡೋ ಉದ್ದೇಶ ನನಗೆ ಯಾವತ್ತೂ ಇರಲಿಲ್ಲ, ಅದು ಬರೋದೂ ಇಲ್ಲ. ನಾನು ಯಾಕೆ ಬದುಕಿದ್ದೀನಿ ಅನ್ನೋ ಪ್ರಶ್ನೆಗೆ ನಂಗೆ ಉತ್ತರ ಇಲ್ಲ ಅಂದಮೇಲೆ ಬೇರೆಯವ್ರ ಬದುಕನ್ನ ಹಾಳು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನ? ಅದ್ರ ಅವಶ್ಯಕತೆ ನನಗೇನಿದೆ? ಒಬ್ರು ಮನೆ ಹಾಳು ಮಾಡಿ ಬದುಕೋ ಸಂಸ್ಕಾರನ ನಮ್ಮಪ್ಪ ಅಮ್ಮ ನನಗೆ ಕಲಿಸ್ಕೊಟ್ಟಿಲ್ಲ ತನ್ನೋರೆ. ನೋಡಿ, ಗಂಡನೇ ಬೇಡ ಅಂತ ಬಿಟ್ಟು ಬಂದೋಳು ನಾನು. ಆದರೂ ಅವ್ರು ಕಟ್ಟಿರೋ ತಾಳಿನ ನಾನು ಉಳಿಸ್ಕೊಂಡಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ ನಾನು ಏನು ಅಂತ. ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ನಿಮ್ಗೇನೂ ಗೊತ್ತೇ ಇಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಮುಗ್ದೋಗಿರೋ ಅಧ್ಯಾಯ. ಅದು ಮತ್ತೆ ನನ್ನ ಜೀವನಕ್ಕೆ ವಾಪಸ್ ಬರೋದಕ್ಕೆ ನಾನು ಬಿಡಲ್ಲ. ಸಾರಿ ಚಂದನ ಅವರೇ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇಷ್ಟೆಲ್ಲ ದುಃಖ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಹಿಂಗೆಲ್ಲ ಆಗೋಗ್ತಿದೆಯಲ್ಲ ಅನ್ನೋ ಈ ಅನುಮಾನದಿಂದ ನಾನು ನಿಮ್ಮ ಹತ್ರ ಹೀಗೆಲ್ಲ ಮಾತಾಡ್ಬಿಟ್ಟೆ. ಕ್ಷಮಿಸಕ್ಕೆ ನಾನು ಯಾರು? ನಾನು ನಿಮ್ಮ ಹಾಗೆ ಒಂದು ಹೆಣ್ಣು, ಸಂಸ್ಕಾರ ಮರ್ಯಾದೆಯಿಂದ ಬದುಕಿರೋ ಹೆಣ್ಣು, ಕುಟುಂಬದ ಮೌಲ್ಯಗಳನ್ನೆಲ್ಲ ತಿಳ್ಕೊಂಡಿರೋ ಹೆಣ್ಣು. ನಿಮಗೆ ನೆನಪಿದೆಯಾ, ನೀವೇ ಬಂದು ನನ್ನ ಹತ್ರ ವಿಶ್ವ ನನ್ನ ಕಡೆ ನೋಡ್ತಾ ಇಲ್ಲ, ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಪ್ರೀತಿ ಗೆಲ್ಲೋದಕ್ಕೆ ಏನಾದರೂ ಮಾಡಿ ದಾರಿ ತೋರಿಸಿ ಅಂತ ಕೇಳಿದಾಗ ನಾನೇ ನಿಮಗೆ ಸಹಾಯ ಮಾಡಿದೆ. ಅಂಥವಳು ಆ ಪ್ರೀತಿ ನನಗೆ ಸಿಗ್ಲಿ ಅಂತ ನಾನು ಕೇಳ್ಕೊತೀನ? ದೇವರ ಹತ್ರ ನಿಮಗೆ ಪ್ರೀತಿ ಸಿಗ್ಲಿ ಅಂತ ಕೇಳ್ಕೊತೀನೇ ಹೊರತು ಅದು ನಂದಾಗ್ಲಿ ಅಂತ ನಾನು ಖಂಡಿತ ಕೇಳ್ಕೊಳಲ್ಲ. ಇಷ್ಟೆಲ್ಲ ಹೇಳಾದ್ಮೇಲೂ ನಿಮಗೇನಾದರೂ ನನ್ನ ಬಗ್ಗೆ ನಂಬಿಕೆ ಬರ್ತಿಲ್ಲ ಅಂದರೆ ಬನ್ನಿ ನನ್ನ ಜೊತೆ. ಇಲ್ಲ ಚಂದನ ಅವರೇ, ನೀವು ಏನೂ ಹೇಳೋದು ಬೇಕಾಗಿಲ್ಲ. ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಾಗಿದೆ. ನನಗಿಷ್ಟೇ ಸಾಕು. ಕೊಟ್ಟಿರೋ ಮಾತನ್ನೇ ಉಳಿಸ್ಕೊಳ್ದೇ ಇರೋ ಕಾಲದಲ್ಲಿ ಹೇಳಿರೋ ಮಾತು ಮರ್ತು ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮಗೆ ಮತ್ತೆ ನನ್ನ ಮೇಲೆ ಯಾವತ್ತೂ ಅನುಮಾನ ಬರಬಾರ್ದು ಅಂದರೆ ನಾನು ಇದನ್ನು ಇವತ್ತು ಮಾಡಲೇಬೇಕು.
ರೀ ಬಂದ್ರ ನೀವು ಬರೋದನ್ನೇ ಕಾಯ್ತಾ ಇದ್ದೆ ನಾನು. ನೀವು ಭಾವನ ಮನೆಗೆ ಹೋಗಲೇಬಾರ್ದಿತ್ತು ಅಂತ ಅತ್ತೆ ಮಾವ ತುಂಬ ಅಲ್ವತ್ಕೊಂಡ್ರು ರೀ. ಅಲ್ಲಿ ಏನೋ ದೊಡ್ಡ ಎಡವಟ್ಟಾಗಿದೆಯಂತೆ. ಭಾವನ ಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರಂತೆ. ಈ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಹೋದರೆ ನಿಮಗೂ ಏನಾದರೂ ಅಂತಾರೆ ಅಂತ ಅತ್ತೆ ಮಾವ ಬೇಜಾರು ಮಾಡ್ಕೊತಾ ಇದ್ರು. ಇದನ್ನೇ ನಿಮ್ಗೆ ಹೇಳೋಣ ಅಂತ ಎಷ್ಟು ಸಲ ಫೋನ್ ಮಾಡಿದೆ, ನೀವು ಫೋನೇ ಎತ್ತಲಿಲ್ಲ, ಯಾಕೆ? ನನಗೆಲ್ಲ ವಿಷಯ ಗೊತ್ತು ಅಂದ್ಬಿಟ್ರೆ ತಪ್ಪಾಗುತ್ತೆ. ನನಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು. ರೀ ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಹೋಗಿದ್ರ ಅಲ್ಲಿಗೆ? ಹೋಗಿದ್ದೆ ಕಣೆ. ಅದು ನೀನು ಫೋನ್ ಮಾಡಿದ್ದು ನಾನು ನೋಡ್ಕೊಂಡಿಲ್ಲ. ಸರಿ, ಅದೇನು ಭಾವನನ ಮೇಲೆ ಎಲ್ಲ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆಯಲ್ಲ, ಏನದು? ಅಯ್ಯೋ ರೀ, ಅಲ್ಲಿ ತುಂಬ ದೊಡ್ಡ ಕಥೆನೇ ಆಗೋಗಿದೆ ಪಾಪ ರೀ. ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿ ಭಾವನ ಕತೆ ಹಿಂಗಾಯ್ತು. ಅತ್ತೆ ಮಾವ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದು ಸರಿ, ನೀವು ಅಲ್ಲಿಗೆ ಹೋಗಿದ್ದೆ ಅಂತಿದ್ರಲ್ಲ, ಅಲ್ಲಿ ಅವ್ರು ಸಹಾಯ ಮಾಡ್ತೀನಿ ಅಂತ ಏನಾದರೂ ಹೇಳಿದ್ರಾ? ಅಲ್ಲ ಕಣೆ, ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ಯಾ, ಅವ್ರು ಹೇಗೆ ಸಹಾಯ ಮಾಡ್ತಾರೆ? ಅದು ನಿಜಾನೇ ರೀ. ಯಾಕೋ ನಾವು ಯಾರೂ ನೆಮ್ಮದಿಯಾಗೇ ಇಲ್ಲ. ಆ ಕಡೆ ಅತ್ತೆ ಮಾವ, ಈ ಕಡೆ ನಾವು. ಈಗ ನೋಡಿದ್ರೆ ಭಾವನಾ ಯಾಕೆ ಹೀಗಾಗ್ತಿದೆಯೋ ಹಾಗಂತೂ ಒಂಚೂರು ಅರ್ಥನೇ ಆಗ್ತಿಲ್ಲ ರೀ. ಪಾಪ ರಾಕ್ಷಸರ ಮಧ್ಯೆ ಭಾವನಾ ಹೇಗಿದ್ದಾಳೋ ಏನೋ. ರೀ ನೀವೇನಾ ಈ ಮಾತಾಡ್ತಿರೋದು? ಹ್ಞೂ ಕಣೆ, ಏನು ದುರಹಂಕಾರನೇ ಅವ್ರಿಗೆಲ್ಲ. ನನ್ನ ಹತ್ರ ಎಷ್ಟು ಚೀಪಾಗಿ ಮಾತಾಡಿದ್ರು ಗೊತ್ತಾ? ದುಡ್ಡಿದೆ ಅಂತ ಅಹಂಕಾರ ಅವ್ರಿಗೆ. ದೊಡ್ಡ ಜನಗಳೇ ಹಾಗೆ ಬಿಡಿ. ಏನೇ ಆಗಲಿ, ನಾವು ಭಾವನಂಗೆ ಸಪೋರ್ಟ್ ಮಾಡಬೇಕು ಕಣೆ, ಬಿಟ್ಕೊಡ್ಬಾರ್ದು ಅವಳನ್ನ. ರೀ ಹ್ಞೂ ಕಣೆ, ಪಾಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ, ಈಗಲಾದರೂ ನೆಮ್ಮದಿಯಾಗಿರಲಿ ಅಂದರೆ ಅವ್ರು ಸುಮ್ಮನೆ ಬಿಡ್ತಿಲ್ವಲ್ಲ. ನೋಡಿದ್ರಾ, ಕಷ್ಟ ಬಂದಾಗಲೇ ಮನೆಯವ್ರ ಬೆಲೆ ಏನು ಅಂತ ಗೊತ್ತಾಗೋದು. ಏನೇ ಮಾತು ಬರಲಿ ಹೋಗಲಿ, ಕರಳು ಸಂಬಂಧ ಅಲ್ವೇನ್ರಿ? ನಾವು ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ. ಏನೋ ಕಣ, ಅದೆಲ್ಲ ಗೊತ್ತಿಲ್ಲ ನನಗೆ. ನನಗೆ ಯಾಕೋ ನಮ್ಮ ಮನೆ ಪ್ರಾಬ್ಲಮ್ನ ಅವ್ರ ಹತ್ರ ತೊಗೊಂಡೋಗೋದು ಬೇಡ ಅಂತ ಅನಿಸ್ತಾ ಇದೆ ಕಣ. ನಾನು ಹೇಗಾದರೂ ಮಾಡಿ ಈ ಸೈಟ್ ಓನರ್ ಕೈ ಕಾಲಿಗಾದರೂ ಬಿದ್ದು ಈ ಮನೆನ ಉಳಿಸ್ಕೊತೀನಿ. ಅದು ಸರಿನೇ ಅಂದ್ಕೊಳ್ಳಿ. ದೇವ್ರಿದಾನ್ ಬಿಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಒಂದು ಲೋಟ ಕಾಫಿ ಮಾಡ್ಕೊಂಬರೆ. ಸಾರಿ. ಇವಳು ನಂಬಿದ್ಲು. ಈಗ ಜವರೇಗೌಡರು ಹೆಲ್ಪ್ ತಗೊಂಡು ಮನೆ ಉಳಿಸ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಲಕ್ಷ್ಮೀ ನಿವಾಸ